ಇಡ್ಲಿ ಕಡಾಯಿ ಇದು ಧನುಷ್ ಅವರು ನಿರ್ದೇಶಿಸಿ ನಟಿಸಿರುವ ಎಮೋಷನಲ್ ಡ್ರಾಮಾ ಸಿನಿಮಾವಾಗಿದೆ. ಸಿನಿಮಾ ಹೇಗಿದೆ, ನನಗೆ ಇಷ್ಟ ಆಯ್ತಾ ಇಲ್ವಾ ಎನ್ನುವುದನ್ನು ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ಸಿನಿಮಾದಲ್ಲಿ ಸತ್ಯರಾಜ್, ಅರುಣ್ ವಿಜಯ್, ರಾಜ್ ಕಿರಣ್, ನಿತ್ಯ ಮೆನನ್, ಶಾಲಿನಿ ಪಾಂಡೆ ಅವರು ಮುಖ್ಯ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಸಿನಿಮಾದ ಪ್ಲಾಟ್ ವಿಷಯಕ್ಕೆ ಬರೋದಾದರೆ, ಶಿವನೇಶನ್ ಎಂಬ ವ್ಯಕ್ತಿ ಹಳ್ಳಿಯಲ್ಲಿ ಒಂದು ಇಡ್ಲಿ ಅಂಗಡಿ ಇಟ್ಟಿರ್ತಾನೆ. ಬೆಳಗ್ಗೆ 3 ಗಂಟೆಗೆ ಎದ್ದು ರೆಡಿಯಾಗಿ ಇಡ್ಲಿ ಅಂಗಡಿಗೆ ಹೋಗಿ ಇಡ್ಲಿ ಮತ್ತು ಚಟ್ನಿ ಮಾಡ್ತಾನೆ. ಆ ಇಡ್ಲಿ ಅಂಗಡಿ ಹಳ್ಳಿಯಲ್ಲಿ ತುಂಬ ಫೇಮಸ್ ಆಗಿರುತ್ತೆ. ಅವನಿಗೆ ಇಡ್ಲಿ ಅಂಗಡಿ ಒಂದು ಎಮೋಷ್ನಲ್ ಕೂಡ ಆಗಿರುತ್ತೆ. ಅವನ ಮಗ ಕೂಡ ಅದೇ ಇಡ್ಲಿ ಅಂಗಡಿಯನ್ನು ನೋಡ್ಕೊಳ್ಬೇಕು ಎಂಬ ಆಸೆ ಕೂಡ ಅವನಿಗೆ ಇರುತ್ತೆ. ಆದರೆ ಮಗ ಮಾತ್ರ ಸಿಟಿಯಲ್ಲಿ ಎಲ್ಲರಂತೆ ಕಾರು ಬಂಗ್ಲೆ ಮಾಡಿಕೊಂಡು ಇರಬೇಕಂತ ಅಂದ್ಕೊಂಡಿರ್ತಾನೆ. ಶಿವನೇಶನ್ ಮಗ ಮುರುಗನ್ ವಿದೇಶದಲ್ಲಿ ಕೆಲಸ ಮಾಡುವ ಕಂಪನಿಯ ಓನರ್ ಮಗಳನ್ನು ಲವ್ ಮಾಡ್ತಾ ಇರ್ತಾನೆ. ಮದುವೆ ಕೂಡ ಫಿಕ್ಸ್ ಆಗಿರುತ್ತೆ. ಮದುವೆಗೆ ತನ್ನ ತಂದೆ ತಾಯಿಯನ್ನು ಕರೆದಿರುತ್ತಾನೆ. ಆದರೆ ಅವರ ತಂದೆ ಮಾತ್ರ ವಿದೇಶಕ್ಕೆ ಬರೋದಿಲ್ಲ. ಇನ್ನೇನು ಮದುವೆ ದಿನ ಹತ್ತಿರ ಇದೆ ಎನ್ನುವ ಹಾಗೆ ಮುರುಗನ್ ತಂದೆ ಸಾಯುತ್ತಾನೆ. ಆಗ ಮುರುಗನ್ ಊರಿಗೆ ಬರುತ್ತಾನೆ. ಮತ್ತೆ ಅವನು ವಿದೇಶಕ್ಕೆ ಹೋಗದೆ ತನ್ನ ತಂದೆಯ ಇಡ್ಲಿ ಅಂಗಡಿಯನ್ನು ಮುನ್ನಡೆಸುವ ಪ್ರಯತ್ನ ಮಾಡ್ತಾನೆ. ಆಗ ಮುರುಗನ್ಗೆ ಏನೇನು ಸವಾಲುಗಳು ಎದುರಾಗುತ್ತವೆ ಎನ್ನುವುದನ್ನು ಸಿನಿಮಾದಲ್ಲೇ ನೋಡಬೇಕು. ಧನುಷ್ ಅವರು ಇತ್ತೀಚೆಗೆ ನಿರ್ದೇಶನ ಮಾಡಿದ್ದ ರಾಯನ್ ಸಿನಿಮಾದ ನಂತರ ಇಡ್ಲಿ ಕಡೆ ಸಿನಿಮಾ ಮಾಡಿದ್ದು. ಎರಡೂ ಕೂಡ ಆವರೇಜ್ ಆಗಿವೆ. ಇಡ್ಲಿ ಕಡೆ ಸಿನಿಮಾದ ಮೂಲಕ ಹಳ್ಳಿ ಮತ್ತು ಸಿಟಿಯ ಜೀವನವನ್ನು ಮುಖಾಮುಖಿಯಾಗಿಸುವ ಪ್ರಯತ್ನವನ್ನು ಮಾಡಲಾಗಿದೆ. ತಂದೆ ತಾಯಿಯನ್ನು ಹಳ್ಳಿಯಲ್ಲಿ ಬಿಟ್ಟು ತಮ್ಮ ತಮ್ಮ ಕನಸಿನ ಹಿಂದೆ ಓಡುತ್ತಾ ಸಿಟಿಯನ್ನು ಸೇರಿರುವ ಅನೇಕರಿಗೆ ಈ ಸಿನಿಮಾ ಕನೆಕ್ಟ್ ಆಗುತ್ತೆ. ಇನ್ನು ಇಡ್ಲಿ ಕಡೆ ಸಿನಿಮಾ ಫಸ್ಟ್ ಹಾಫ್ ತುಂಬ ಎಮೋಷ್ನಲ್ ಆಗಿದೆ. ಆದರೆ ಸೆಕೆಂಡ್ ಹಾಫ್ ಇಬ್ಬರು ವ್ಯಕ್ತಿಗಳ ಯುಗೋದಿಂದಾಗಿ ಎಮೋಷ್ನಲ್ ಸಿಚುವೇಶನ್ಗಳು ಕಡಿಮೆ ಆಗ್ತವೆ. ಸಿನಿಮಾದಲ್ಲಿ ರಾಜ್ ಕಿರಣ್, ಧನುಷ್ ಮತ್ತು ನಿತ್ಯ ಮೆನನ್ ಅವರ ಪಾತ್ರಗಳು ನೋಡುಗರಿಗೆ ತುಂಬ ಇಷ್ಟ ಆಗುತ್ತವೆ. ರಾಜ್ ಕಿರಣ್ ಅವರ ಪಾತ್ರ ಅಂತೂ ಇಡೀ ಸಿನಿಮಾದ ಜೀವಾಳವಾಗಿದೆ. ಅವರ ಪಾತ್ರ ನೋಡಿ ನನಗಂತೂ ಇತ್ತೀಚೆಗೆ ರಿಲೀಸ್ ಆದ ಮಾಮನ್ ಸಿನಿಮಾ ನೆನಪಾಯಿತು. ಅದರಲ್ಲಿ ಕೂಡ ಅವರು ಒಂದು ವಿಭಿನ್ನ ಎಮೋಷ್ನಲ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ನಿತ್ಯ ಮೆನನ್ ಅವರು ಸಿಂಪಲ್ ಹಳ್ಳಿ ಹುಡುಗಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಅರುಣ್ ವಿಜಯ್ ಅವರು ಅಶ್ವಿನ್ ಪಾತ್ರದಲ್ಲಿ ಒಬ್ಬ ಇಗೋಯಿಸ್ಟ್ ಆಗಿ ನಟಿಸಿದ್ದಾರೆ. ಅರುಣ್ ವಿಜಯ್ ಪಾತ್ರದಿಂದ ಸಿನಿಮಾದ ಸೆಕೆಂಡ್ ಹಾಫ್ ಬೋರಿಂಗ್ ಆಗುತ್ತೆ. ಧನುಷ್ ಅವರ ನಟನೆ ಅದ್ಭುತವಾಗಿದ್ದರೂ ನಿರ್ದೇಶನಕ್ಕೆ ಇನ್ನಷ್ಟು ಎಫರ್ಟ್ ಹಾಕಿದರೆ ಸಿನಿಮಾ ಬೇರೆ ಲೆವೆಲ್ಗೆ ಹೋಗ್ತಿತ್ತು. ಇನ್ನು ಸಿನಿಮಾದಲ್ಲಿ ಬರುವ ಸಿಚುವೇಶನ್ ಸಾಂಗ್ ಪರವಾಗಿಲ್ಲ, ಕೇಳ್ಬೋದು. ಹಳ್ಳಿಯ ದೃಶ್ಯಗಳನ್ನು ಸಿನಿಮಾಟೋಗ್ರಫಿಯಲ್ಲಿ ತುಂಬ ಚೆನ್ನಾಗಿ ಸೆರೆ ಹಿಡಿಯಲಾಗಿದೆ. ಇಡ್ಲಿ ಕಡಾಯಿ ಇದೊಂದು ಕಂಪ್ಲೀಟ್ ಫ್ಯಾಮಿಲಿ ಎಮೋಷ್ನಲ್ ಸಿನಿಮಾವಾಗಿತ್ತು. ಯಾವುದೇ ಅಡಲ್ಟ್ ಕಂಟೆಂಟ್ ಇಲ್ಲ. ಫ್ಯಾಮಿಲಿ ಸಮೇತವಾಗಿ ನೋಡ್ಬೋದು. ಈ ಸಿನಿಮಾ IMDbಯಲ್ಲಿ 6.9 ರೇಟಿಂಗ್ ಪಡೆದುಕೊಂಡು ನೆಟ್ಫ್ಲಿಕ್ಸ್ನಲ್ಲಿ ಸ್ಟ್ರೀಮಿಂಗ್ ಆಗ್ತಾ ಇದೆ. ಈಗಾಗಲೇ ನೀವೇನಾದರೂ ಸಿನಿಮಾ ನೋಡಿದರೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ.